ಮೆಟ್ರೋದಲ್ಲಿ ಯುವತಿಯರ ವಿಡಿಯೋ ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿದಂತಹ ಕಾಮಿಯನ್ನ ಕೊನೆಗೂ ಬನಶಂಕರಿ ಪೊಲೀಸರು ಬಂಧಿಸಿದ್ದಾರೆ. ಹಾಸನ ಮೂಲದ ಹೊಳೆನರಸೀಪುರದ ದಿಗಂತ್ ಬಂಧನವಾಗಿದೆ. ಬೆಂಗಳೂರಿನ ತಿಗಳರಪಾಳ್ಯದಲ್ಲಿ ಈ ಕಾಮಕ್ರಿಮಿ ವಾಸವಾಗಿದೆ. ಖಾಸಗಿ ಕಂಪನಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದ ಈ ದಿಗಂತ್ ಮೆಟ್ರೋದಲ್ಲಿ ಪ್ರಯಾಣಿಸುವ ಯುವತಿಯರ ವಿಡಿಯೋವನ್ನ ರೆಕಾರ್ಡ್ ಮಾಡ್ತಾ ಇದ್ದ. ರೆಕಾರ್ಡ್ ಮಾಡಿ ಅದನ್ನ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಅಂದ್ರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಏನಿದೆ ಅದರಲ್ಲಿ ಈತ ಹಾಕ್ತಾ ಇದ್ದ, ಅಪ್ಲೋಡ್ ಮಾಡ್ತಾ ಇದ್ದ. ಇದಕ್ಕೆ ಸಾಕಷ್ಟು ಕಾಮೆಂಟ್ಗಳು ಕೂಡ ಬರ್ತಾ ಇದ್ವು. 5,000ಕ್ಕೂ ಹೆಚ್ಚು ಫಾಲೋವರ್ಸ್ಗಳನ್ನ ಈತ ಹೊಂದಿದ್ದ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಸಾಮಾಜಿಕ ಜಾಲತಾಣದಲ್ಲಿ. ಇಂತಹ ಕಾಮುಕರನ್ನ ಬಂಧಿಸಬೇಕು, ಇಂಥವರನ್ನ ಅರೆಸ್ಟ್ ಮಾಡಬೇಕು, ತಕ್ಕ ಶಾಸ್ತಿ ಮಾಡಬೇಕು, ಇವ್ರಿಗೆ ಅಕ್ಕ ತಂಗಿರಿಲ್ವಾ ಅನ್ನೋ ಒಂದು ಆ್ಯಂಗಲ್ನಲ್ಲಿ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆ ವಿಡಿಯೋಗಳು ಕೂಡ ಅದೇ ರೀತಿ ಇದ್ವು. ಸಾರ್ವಜನಿಕವಾಗಿ ಹೆಣ್ಣು ಮಕ್ಕಳು ಓಡಾಡೋದು ಕಷ್ಟ ಆಗಿತ್ತು ಇಂಥವರಿಂದ. ಸದ್ಯಕ್ಕೆ ಈ ಕಾಮುಕ ಏನಿದ್ದಾನೆ, ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದಂತಹ ಯುವಕ ಏನಿದ್ದಾನೆ, ಆತನನ್ನ ಬಂಧನ ಮಾಡಿದ್ದಾರೆ. ಈ ಬಗ್ಗೆ ಬೆಂಗಳೂರು ದಕ್ಷಿಣ ವಿಭಾಗ ಡಿಸಿಪಿ ಲೋಕೇಶ್ ಜಗಲಾಸಾರ್ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಮುರುಗೇಶ್ ಪಾಳ್ಯದ ಖಾಸಗಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದ ಈತ ಪ್ರಕರಣ ಸಂಬಂಧ ಸುಮೋಟೋ ಕೇಸನ್ನು ದಾಖಲು ಮಾಡ್ಕೊಂಡಿರ್ತಾರೆ ಬನಶಂಕರಿ ಪೊಲೀಸರು. ಈ ವಿಂಡೋದಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಮಧ್ಯದಲ್ಲಿ ಕಾಮುಕನನ್ನು ನೋಡ್ತಾ ಇದ್ದೀರಾ, ಮತ್ತೊಂದು ಕಡೆ ಯುವತಿಯ ಒಂದು ವಿಡಿಯೋ ಮತ್ತು ಯುವತಿಯರನ್ನು ಯಾವ ರೀತಿ ಈತ ಚಿತ್ರಿಸ್ತಾ ಇದ್ದ ಅನ್ನೋ ಒಂದು ಆ್ಯಂಗಲ್ನಲ್ಲಿ ಆ ವಿಡಿಯೋವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಯಾವುದೇ ಯುವತಿಯರ ಮತ್ತು ಮಹಿಳೆಯರ, ಪುರುಷರ ಯಾವುದೇ ಒಂದು ವಿಡಿಯೋ ಆಗಲಿ, ಫೋಟೋ ಆಗಿರಲಿ, ವಿತೌಟ್ ಪರ್ಮಿಷನ್ ಯಾರೂ ಕೂಡ ಕ್ಲಿಕ್ಕಿಸುವಂತಿಲ್ಲ, ದೃಶ್ಯಾವಳಿಗಳನ್ನು ಸೆರೆ ಹಿಡಿಯುವಂತಿಲ್ಲ. ಇಷ್ಟಾದ್ರೂ ಕೂಡ ಇಂತಹ ಕುಚೋದ್ಯ, ಇಂತಹ ಕೆಟ್ಟ ಕೆಲಸ ಮಾಡಿದ ಈತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ. ಪ್ರತಿದಿನ ಮೆಟ್ರೋದಲ್ಲಿ ಓಡಾಡುವಂತಹ ಸಂದರ್ಭದಲ್ಲಿ ಯಾರು ಸುಂದರವಾಗಿ ಕಾಣಿಸ್ತಾರಲ್ಲ ಯುವತಿಯರು, ಅವರ ವಿಡಿಯೋವನ್ನು ಈತ ಸೆರೆ ಹಿಡಿತಾ ಇದ್ದ ಮೊಬೈಲ್ನಲ್ಲಿ. ಅದಾದ ಮೇಲೆ ಆ ವಿಡಿಯೋವನ್ನು ಒಂದು ಅಕೌಂಟ್ ಏನಿತ್ತು ಆ ಅಕೌಂಟ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದ. 5,000ಕ್ಕೂ ಹೆಚ್ಚು ಫಾಲೋವರ್ಸ್ ಇದ್ದರು. ಯಾವಾಗ ವಿಡಿಯೋಗಳು ವೈರಲ್ ಆಗಕ್ಕೆ ಸ್ಟಾರ್ಟ್ ಆಯಿತೋ ಜನ ಕೂಡ ಈತನ ವಿರುದ್ಧವಾಗಿ ಆಕ್ಷನ್ ಆಗಬೇಕು, ಈತನಿಗೆ ತಕ್ಕ ಶಾಸ್ತಿ ಮಾಡಬೇಕು, ನಮ್ಮನೇಲೂ ಅಕ್ಕ ತಂಗಿರು ಇರ್ತಾರೆ, ಬೆಂಗಳೂರು ಎಷ್ಟು ಸೇಫ್, ಹೆಣ್ಣು ಮಕ್ಕಳನ್ನು ಈ ರೀತಿಯಾಗಿ ಚಿತ್ರಿಸುವಂಥದ್ದು ಎಷ್ಟು ಒಳ್ಳೆಯದು ಅನ್ನೋ ಒಂದು ಆ್ಯಂಗಲ್ನಲ್ಲಿ ಸದ್ಯಕ್ಕೆ ಸುಮೋಟೋ ಕೇಸ್ ದಾಖಲಾಗಿರುತ್ತೆ. ದಕ್ಷಿಣ ವಿಭಾಗ ಡಿಸಿಪಿ ಲೋಕೇಶ್ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಬನ್ನಿ ಏನು ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಮೆಟ್ರೋ ಚಿಕ್ಸ್, ಬೆಂಗಳೂರು ಮೆಟ್ರೋ ಚಿಕ್ಸ್ ಎಂಬ ಒಂದು ಪೇಜ್ ನಲ್ಲಿ ಪ್ರಯಾಣಿಕರ, ವಿಶೇಷವಾಗಿ ಮಹಿಳಾ ಪ್ರಯಾಣಿಕರ ಅನುಮತಿ ಅಥವಾ ಅವರಿಗೆ ಜ್ಞಾನ ಇಲ್ಲದೆ, ಮಾಹಿತಿ ಇಲ್ಲದೆ ಅವರು ಒಂದು ಚಿತ್ರೀಕರಣ ಮಾಡಿದ ಅದು ವಿಡಿಯೋಗಳು ಏನಿರ್ತಾವೆ ಅದನ್ನ ಅಪ್ಲೋಡ್ ಮಾಡುವ ಮೂಲಕ ಅವರು ಅವರ ಅಂಗಾಂಗ ಒಂದು ಕೆಟ್ಟ ರೀತಿಯಲ್ಲಿ ತೋರಿಸೋ ಹಾಗೆ ಮಾಡ್ತಿದ್ದ ಖಾತೆಗೆ ಸಂಬಂಧಿಸಿದಂತೆ ಒಂದು ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ 25 ದಾಖಲಾಗಿರ್ತದೆ. ಈ ಪ್ರಕರಣದ ತನಿಖೆಗಾಗಿ ನಮ್ಮ ಬನಶಂಕರಿ ನಿರೀಕ್ಷಕರಾದ ಕೊಟ್ರೇಶಿ ಹಾಗೂ ನಮ್ಮ ಸೈಬರ್ ಸ್ಟೇಷನ್ ನಿರೀಕ್ಷಕರಾದ ಲಿಂಗರಾಜ್ ಅವರು